ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಅತ್ತಿಮಕೆರೆ ಗ್ರಾಮದಲ್ಲಿನ ಸಿದ್ದರಬೆಟ್ಟ ತಪ್ಪಲಿನಲ್ಲಿರುವ ಭೂಮಿಯಲ್ಲಿ ಸಿಕ್ಕ ಪುರಾತನ ಚಾಮುಂಡೇಶ್ವರಿ ದೇವಿಯ ಶಿಲಾ ವಿಗ್ರಹವು ಅದ್ಭುತವಾಗಿದ್ದು, ಗೋ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಶಿವಕುಮಾರ್ ಅವರು ದೇವಿಗೆ ದೇವಾಲಯವನ್ನು ನಿರ್ಮಿಸಿದ್ದಾರೆ. ದಿನಾಂಕ 4/8/2026 ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮದಿನದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಪುನೀತರಾಗುವಂತೆ ಭಕ್ತರಲ್ಲಿ ಶಿವಕುಮಾರ್ ಅವರು ಮನವಿ ಮಾಡಿದ್ದಾರೆ. ಓಕೆ, ನಮಸ್ತೆ. ಮಾಗಡಿ ಸೀಮೆಯ ಚಾರಿತ್ರಿಕ, ಭೌಗೋಳಿಕ, ಪ್ರಕೃತಿ ದತ್ತವಾದಂಥ ಗ್ರಾಮ ಅತ್ತಿಮಗೆರೆ. ಇದನ್ನು ಪುರಾಣದಲ್ಲಿ ರಜತಗಿರಿ ಅಂತಲೂ ಕೂಡ ಕರೆದಿದ್ದಾರೆ. ಬೆಟ್ಟದ ಮೇಲೆ ಇರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿ ಇರ್ಬೋದು, ಗ್ರಾಮದಲ್ಲಿರ್ತಕ್ಕಂಥ ಬಸವೇಶ್ವರ ಸ್ವಾಮಿ ಇರ್ಬೋದು, ಸಿದ್ದೇಶ್ವರ ಸ್ವಾಮಿ, ಈಶ್ವರ ಗುಡಿ, ಶಾಸನಗಳು, ಸ್ಮಾರಕಗಳೆಲ್ಲ ಇದೆ. ಈ ಗ್ರಾಮದ ರೈತಾಪಿ ವರ್ಗದಲ್ಲಿ ರೈತರ ಮನೆಯಲ್ಲಿ ಜನಿಸಿದಂಥ ಶಿವಕುಮಾರ್ ಅವರು ತುಂಬ ಹಳೆಯದಾದಂಥ ಚಾಮುಂಡೇಶ್ವರಿ ಮೂರ್ತಿ ಪುತ್ಥಳಿ ಸಿಕ್ಕಿದೆ, ಶಿಲಾ ಪುತ್ಥಳಿ. ಅದನ್ನು ತಂದು ಬೆಟ್ಟದ ತಪ್ಪಲಿನಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ಆರಾಧನೆಗೆ, ಶಕ್ತಿ ದೇವತೆ ಆರಾಧನೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೃತಜ್ಞತೆಗಳು. ಆಗಸ್ಟ್ 4ನೇ ತಾರೀಕು ಚಾಮುಂಡೇಶ್ವರಿ ಜನ್ಮದಿನ ಇದೆ. ಸರ್ ನಮಸ್ಕಾರ. ಶಿವಕುಮಾರ್ ಸರ್ ನಮಸ್ಕಾರ ಸರ್. ಈಗ ಚಾಮುಂಡೇಶ್ವರಿ ತಾಯಿಯನ್ನು ತುಂಬ ಪ್ರತಿಷ್ಠಾಪನೆ ಮಾಡಿ ಒಂದು ಹಳೆಯ ದೇಗುಲವನ್ನು ಉಳಿಸಿದ್ದಕ್ಕೆ ಕೃತಜ್ಞತೆಗಳು. ಇದು ಆಗಸ್ಟ್ 4ನೇ ತಾರೀಕು ಚಾಮುಂಡೇಶ್ವರಿ ಜಯಂತಿಯನ್ನು ಹೇಗೆ ಆಚರಣೆ ಮಾಡ್ತೀರಿ, ಸ್ವಲ್ಪ ಮಾಹಿತಿ ಕೊಡಿ. ಇಲ್ಲಿ ಈ ನಮ್ಮ ಚಾಮುಂಡೇಶ್ವರಿ ತಾಯಿಯ ಭಕ್ತರು ಮತ್ತು ಇಲ್ಲಿ ಒಂದು ಟ್ರಸ್ಟ್ ಆಗಿದೆ. ಈ ಟ್ರಸ್ಟ್ನ ವತಿಯಿಂದ ಎಲ್ಲ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ತಾಯಿಯ ಒಂದು ಒಟ್ಟು ಹಬ್ಬನ ಆಚರಿಸ್ತೀವಿ. 4ನೇ ತಾರೀಕು ಇದು ವರ್ಷ ಆಚರಿಸ್ಕೊಂಡು ಬಂದಿದ್ದೀವಿ. ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ಈ ಸಾರಿ ತೀರ್ಮಾನ ಮಾಡಿ ಒಂದು ಆಚರಣೆನ ಮಾಡ್ತಾ ಇದ್ದೀವಿ. ಮತ್ತು ಈ ದೇವಿ ಬಂದು ನಮಗೆ ನಾವು ಸುಮಾರು 7-8 ವರ್ಷದ ಹಿಂದೆ ಈ ಜಾಗನ ಲೆವೆಲ್ ಮಾಡಬೇಕು ಅಂತ ಹೋದಾಗ, JCBನಲ್ಲಿ ಲೆವೆಲ್ ಮಾಡಬೇಕು ಅಂತ ಹೋದಾಗ ಭೂಮಿಯಲ್ಲಿ ಸಿಕ್ಕಿದಂಥ ವಿಗ್ರಹ ಅದು ತಗೊಂಡು ನಾವು ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದ್ಮೇಲೆ ಆಮೇಲೆ ಬೇರೆ ಮೇರೆ ದೇವರು ಅದನ್ನೆಲ್ಲ ಭಕ್ತರೇ ಮಾಡಿದ್ದಾರೆ. ಈಗ ಇದೊಂದು ಪುಣ್ಯ ಸ್ಥಳ ಅನ್ನೋದು ಹೇಳೋದ್ರಲ್ಲಿ ಎರಡೊಂದಿಲ್ಲ. ಯಾಕೆಂದ್ರೆ ಇದು ಸಿದ್ದೇಶ್ವರ ಬೆಟ್ಟ ಅಂತಾನೆ ಪ್ರಸಿದ್ಧವಾಗಿದೆ. ಇದು ಈ ಒಂದು ಬೆಟ್ಟದ ಲೈನಲ್ಲಿ 7 ಬೆಟ್ಟಗಳಿದೆ. ಸಿದ್ರು ಬೆಟ್ಟ, ಸಿದ್ದೇಶ್ವರ ಬೆಟ್ಟ, ಮತ್ತೆ ರೇವಣ ಸಿದ್ದೇಶ್ವರ ಬೆಟ್ಟ, ಈ ಒಂದು 7 ಬೆಟ್ಟಗಳು ಲೈನಲ್ಲೇ ಇದೆ. ಇಲ್ಲಿ ಈಶ್ವರ ಇಲ್ಲಿ ಸಂಚಾರ ಮಾಡ್ತಾನೆ ಅನ್ನೋ ಒಂದು ಪ್ರತೀತಿನೂ ಇದೆ. ನಮಗೆ ಇದೆಲ್ಲದ್ರಿಂದ ನಮ್ಮ ಚಾಮುಂಡಿ ಸಿಕ್ಕಿದಾಗಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ. ಮತ್ತು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನನ ನಿರ್ಮಾಣ ಮಾಡಬೇಕು ಅಂತ ನಮಗೆಲ್ಲೋ ಒಂದು ಕಡೆ ಭಗವಂತ ನಮಗೆ ಒಂದು ಜ್ಞಾನ ಕೊಟ್ಟಿದ್ದ. ನಾವು ಅದನ್ನು ಮಾಡಿದ್ದೀವಿ. ಇಲ್ಲಿ ಇದು ಟ್ರಸ್ಟ್ ಮಾಡಿದ್ದೀವಿ. ಇಲ್ಲಿ ಸಾವಿರಾರು ಜನ ಬಂದು ಈಗಾಗಲೇ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ಇದು ಮಾಡ್ತಾ ಇದ್ದೀವಿ. ಅದಕ್ಕೆ 4ನೇ ತಾರೀಕು ಈಗ ನಮ್ಮ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮೈಸೂರಲ್ಲಿ 2,000, 5,000 ಟಿಕೆಟ್ ಕೊಟ್ಟು ಜನಗಳು ತೊಂದರೆ ಕೊಡ್ತಾ ಇದ್ದಾರೆ. ಇದರಿಂದ ಇಲ್ಲೇ ಚಾಮುಂಡೇಶ್ವರಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ಇಲ್ಲಿ ಭಕ್ತಾದಿಗಳು ಸಹ ಇದು ತೀರ್ಮಾನ ಮಾಡಿ ನಮ್ಮ ಟ್ರಸ್ಟಿಂದ ಈಗ 4ನೇ ತಾರೀಕು ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿ ಒಂದು ಪ್ರಸಾದ ವಿನಿಯೋಗ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಸುಂದರ ಪರಿಸರದ ನಡುವೆ ಆದಿಶಕ್ತಿ ತಾಯಿ ಚಾಮುಂಡೇಶ್ವರಿ ನೆಲೆಸಿರೋದು ಅನನ್ಯವಾದದ್ದು. ಕುಟುಂಬ ಸಮೇತ ಬಂದು ಆರಾಧನೆಯಲ್ಲಿ ಭಾಗವಹಿಸಬೇಕು.
ನಮ್ಮಲ್ಲಿರ್ತಕ್ಕಂಥ ಪ್ರಕೃತಿ ದತ್ತವಾದ ಪ್ರಕೃತಿ ಮಾತೆಯನ್ನು ಬಳಸಿಕೊಂಡು ಬಹುರೋಗವನ್ನು ನಿವಾರಣೆ ಮಾಡು ಅಂತೇಳಿ ಆದಿಶಕ್ತಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ 4ನೇ ತಾರೀಕು ಚಾಮುಂಡೇಶ್ವರಿ ಜನ್ಮದಿನದ ಕಾರ್ಯಕ್ರಮದಲ್ಲಿ ಹೆಚ್ಚು ಎಲ್ಲರೂ ಭಾಗವಹಿಸೋಣ. ಈ ಪರಿಸರದ ನಡುವೆ ಉಲ್ಲಾಸಮಯ ಸಂತತದಾಯಕ ಪ್ರಕೃತಿಯ ನಡುವೆ ಇರತಕ್ಕಂಥ ಮಾತೆಯನ್ನು ಆರಾಧನೆ ಮಾಡೋಣ. ಲೋಕ ಕಲ್ಯಾಣ ಆಗಲಿ, ಕೆಂಪೇಗೌಡರ ನಾಡಿಗೆ ಮಳೆ ಬೆಳೆಯಾಗಲಿ, ಸಕಲ ಸಜ್ಜನರೂ ಕೂಡ ಪಶುಪಕ್ಷಿ ಪ್ರಾಣಿಗಳಾಗಿ ಸಕಲ ಚರಾಚರ ಜೀವಿ ಜಂತುಗಳು ಕೂಡ ಆದಿಶಕ್ತಿಯ ಕೃಪೆಯಿಂದ ಯಶಸ್ವಿಯನ್ನು ಕಾಣಲಿ. ಕಾರಣೀಭೂತರಾದಂಥ ಶಿವಕುಮಾರ್ ಅವರು ಗೋ ಸಂರಕ್ಷಣಾ ಮಂಡಳಿಯನ್ನು ಮಾಡಿಕೊಂಡು ಗೋ ಸಂತತಿಯನ್ನು ಉಳಿಸೋದಕ್ಕೆ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಪುರಾಣ ಪ್ರಸಿದ್ಧವಾದಂಥ ಚಾರಿತ್ರಿಕವಾದಂಥ ಒಂದು ಶಿಲ್ಪವನ್ನು ಸಂರಕ್ಷಣೆ ಮಾಡಿರೋದಕ್ಕೆ ಕರುನಾಡು ದೇವರ ಕೃಪೆ ಅವರಿಗೆ ದೊರೆಯಲಿ. ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸೋಣ. ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಡ್ತೀರಾ? ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀರಾ? ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ ಇರುತ್ತೆ, ವಿಶೇಷ ಮಂಗಳಾರತಿ ಇರುತ್ತೆ, ಮತ್ತು ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಇರುತ್ತೆ, ಮತ್ತೆ ಅನ್ನದಾನ ಇರುತ್ತೆ. ಮತ್ತು ಇಲ್ಲಿ ನಮ್ಮ ಒಂದು ಬಸವಣ್ಣನ ದೇವಸ್ಥಾನವೂ ಸಹ ಇಲ್ಲಿ ಇದೆ. ಮತ್ತು ಒಂದು ಗಣೇಶ ಪ್ರಪ್ರಥಮವಾಗಿ ಪೂಜೆ ಮಾಡ್ತಕ್ಕಂಥ ಮಹಾ ಗಣಪತಿಯೂ ಸಹ ಎಲ್ಲಿಂದನೋ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ. ಯಾರೋ ಒಂದು ತಂದು ಇಲ್ಲ ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಮಗೆಲ್ಲೋ ಸಿಕ್ಕಿದ್ದು ಅಂತ ಕೊಟ್ಟಿದ್ದಾರೆ. ಅದೇ ಈ ಬಸವಣ್ಣ ಬಂದು ಅತ್ತಿಮಗೆರೆ ಗ್ರಾಮದಲ್ಲಿ ಸುಮಾರು ಒಂದು ನಮಗೆ ಗೊತ್ತಿದ್ದಂಗೆ 75-80 ವರ್ಷಗಳಿಂದ ಇದ್ದಂಥ ಹಳೇ ಒಂದು ಬಸವಣ್ಣ. ಆ ಬಸವಣ್ಣನ ನಮ್ಮಲ್ಲಿ ತೆಗೆದು ಆಚೆ ಇಟ್ಟು ಆ ಹೊಸ ಬಸವಣ್ಣನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಆ ಬಸವಣ್ಣ ರಸ್ತೆನಲ್ಲಿದೆ ಅಂತ ಒಂದು ಭಾವನೆ ನನಗೆ ಗೊತ್ತಾಗಿ, ಇಲ್ಲ ಅದಕ್ಕೊಂದು ಗುಡಿ ಮಾಡಬೇಕು ಅಂತ ತಗೊಂಬಂದು ನಾನು ಇಲ್ಲೇ ಅದನ್ನು ಗುಡಿ ಮಾಡಿ ಒಂದು ಪೂಜೆ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಆ ಬಸವಣ್ಣನ ಕೃಪಾ ಕಟಾಕ್ಷ ಪ್ರತಿ ಜನಗಳ ಮೇಲೆ ಇರಬೇಕು. ಮತ್ತು ಯಾಕೆಂದ್ರೆ ನಾವು ಗೋರಕ್ಷಣೆ ಮಾಡಕ್ಕೆ ಹೊರಟಿದ್ದಾಗ ಅದನ್ನು ನಾವು ಮಾಡಲೇಬೇಕು, ಅಟ್ಲೀಸ್ಟ್ ಇದನ್ನಾದ್ರೂ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ರಕ್ಷಣೆ ಮಾಡಿದ್ದೀವಿ. ನಮ್ಮ ವಕೀಲರು ಯತೀಶ್ ಅವರಿದ್ದಾರೆ, ಅವರು ಸಹ ಈ ಬಸವಣ್ಣನ ದೇವಸ್ಥಾನ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು 2 ಮಾತಾಡ್ತಾರೆ. ಅತ್ತಿಮಗೆರೆ ದೇವಸ್ಥಾನದ ಬಗ್ಗೆ ಆ ತಾಯಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಮಗೆ ತುಂಬ ಒಂದು ಒಳ್ಳೆ ಭಗವಂತ ಒಳ್ಳೇದು ಮಾಡಿದ್ದಾನೆ. ಹಾಗಾಗಿ ನಾನು ಆ ಬಸವಣ್ಣನೂ ಕೂಡ ಸಹ ನಾನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಕೇಳಿದಾಗ ಆಯಿತು, ನನ್ನ ಕಡೆಯಿಂದ ಏನು ಸಹಾಯ ಬೇಕು ಅದನ್ನು ಸಹಾಯ ಮಾಡ್ತೀನಿ, ಜೀರ್ಣೋದ್ಧಾರ ಮಾಡಿ ಅಂತೇಳಿ ಅದಕ್ಕೆ ನಾನು ಹೇಳಿದ್ದೀನಿ. ಅದರಂತೆ ನಾವು ಕಾರ್ಯಕ್ರಮಗಳಿಗೆ ಕಾರ್ಯಗೂಡ್ತಾ ನಾನು ಭಗವಂತನಿಗೆ ಇದಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್, ಇದು ಈ ಒಂದು ಕಲ್ಲನ್ನು ನೂರಾರು ವರ್ಷಗಳ ಹಿಂದೆ ನಮ್ಮ ಅತ್ತಿಮಗೆರೆ ಗ್ರಾಮದಲ್ಲಿ ಇಟ್ಟು ಪೂಜೆ ಮಾಡಿ ಬಸವಣ್ಣ ಅಂತ ಪೂಜೆ ಮಾಡ್ತಿದ್ದು. ನಂತರ ಒಂದಷ್ಟು ವರ್ಷ ಆದಮೇಲೆ ಈ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ರು. ಅದಾದ ನಂತರ ಸುಮಾರು ವರ್ಷಗಳು, ನೂರಾರು ವರ್ಷಗಳಾದಮೇಲೆ ಮತ್ತೆ ನಮ್ಮ ಈ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ರು. ಈ ಪ್ರತಿಷ್ಠಾಪನೆ ಮಾಡಿ ಏನೋ ಕೆಳಗಡೆ ಒಂಚೂರು ಮುಕ್ಕ ಆಗ್ಬಿಟ್ಟದೆ ಏನೋ ಉದ್ದೇಶದಿಂದ ಇದನ್ನು ತೆಗೆದು ಆಚೆ ಇಟ್ಟು ಹೊಸ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಬಸವಣ್ಣನ ತಗೊಂಡು ನಾನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಈಗ ಇದನ್ನು ಜೀರ್ಣೋದ್ಧಾರ ಮಾಡಬೇಕು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.